ಮೆಸಿಡೋನಿಯಾದ ಪ್ರಾಚೀನ ನಗರವಾದ ಪೆಲ್ಲಾದಲ್ಲಿ ಅಲೆಕ್ಸಾಂಡರ್ ಎಂಬ ಹುಡುಗ ಜನಿಸಿದನು. ಅವನ ತಂದೆ ಕಿಂಗ್ ಫಿಲಿಪ್ ಅಸಾಧಾರಣ ಆಡಳಿತಗಾರ ಮತ್ತು ಅವನ ತಾಯಿ ಒಲಿಂಪಿಯಾಸ್ ಮಹತ್ವಾಕಾಂಕ್ಷೆಯ ಮಹಿಳೆ. 12 ವರ್ಷದ ಅಲೆಕ್ಸಾಂಡರ್ ಕಾಡು ಕುದುರೆ ಬುಸೆಫಾಲಸನ್ನು ಸೂರ್ಯನ ಕಡೆಗೆ ತಿರುಗಿಸುವ ಮೂಲಕ ಪಳಗಿಸಿದಾಗ ಅವನು ಜೀವಮಾನದ ಬಂಧವನ್ನು ಬೆಸೆದನು. ಬುಸೆಫಾಲಸ್ ಅನೇಕ ಯುದ್ಧಗಳ ಮೂಲಕ ಅಲೆಕ್ಸಾಂಡರ್ನನ್ನು ಸಾಗಿಸಿದನು, ಗೌಗಮಿಲಾ ನಿರ್ಣಾಯಕ ಕದನವೂ ಸೇರಿದಂತೆ. ಅಲೆಕ್ಸಾಂಡರ್ ಪ್ರಸಿದ್ಧ ತತ್ವಜ್ಞಾನಿ ಅರಿಸ್ಟಾಟಲ್ ಅಡಿಯಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ಪಡೆದರು. ಅವರು ಜ್ಞಾನದ ಪ್ರೀತಿ ಮತ್ತು ಪ್ರಪಂಚದ ಬಗ್ಗೆ ಕುತೂಹಲವನ್ನು ಹುಟ್ಟುಹಾಕಿದರು. ಕೇವಲ 20 ವರ್ಷ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ತನ್ನ ತಂದೆಯ ಹತ್ಯೆಯ ನಂತರ ರಾಜನಾದನು. ಆ ಕಾಲದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾದ ಪರ್ಷಿಯನ್ ಸಾಮ್ರಾಜ್ಯದ ಮೇಲೆ ಅವನು ಶೀಘ್ರವಾಗಿ ತನ್ನ ದೃಷ್ಟಿಯನ್ನು ಹೊಂದಿದ್ದನು. ಕ್ರಿಸ್ತ ಪೂರ್ವ 334ಯಲ್ಲಿ ಅಲೆಕ್ಸಾಂಡರ್ ತನ್ನ ಸೈನ್ಯವನ್ನು ಏಷ್ಯಾ ಮೈನರ್ಗೆ ಮುನ್ನಡೆಸಿದನು, ಇತಿಹಾಸವನ್ನು ಬದಲಾಯಿಸುವ ವಿಜಯಗಳ ಸರಣಿಯನ್ನು ಪ್ರಾರಂಭಿಸಿದನು. ಅವರ ಮೊದಲ ಪ್ರಮುಖ ಯುದ್ಧವು ಗ್ರಾನಿಕಸ್ ನದಿಯಲ್ಲಿತ್ತು, ಅಲ್ಲಿ ಅವರು ಅದ್ಭುತ ವಿಜಯವನ್ನು ಸಾಧಿಸಿದರು. ಅವನ ಆರಂಭಿಕ ಮರಣದ ಹೊರತಾಗಿಯೂ ಅಲೆಕ್ಸಾಂಡರ್ ದಿ ಗ್ರೇಟ್ನ ಪರಂಪರೆಯು ಜೀವಿಸಿತು. ಅವನು ತನ್ನ ಸಾಮ್ರಾಜ್ಯದಾದ್ಯಂತ ಗ್ರೀಕ್ ಸಂಸ್ಕೃತಿಯನ್ನು ಹರಡಿದನು, ಇದು ಲೆಕ್ಕವಿಲ್ಲದಷ್ಟು ತಲೆಮಾರುಗಳ ಮೇಲೆ ಪ್ರಭಾವ ಬೀರಿತು ಮತ್ತು ಹೆಲೆನಿಸ್ಟಿಕ್ ಅವಧಿಗೆ ಅಡಿಪಾಯವನ್ನು ಹಾಕಿತು. ಅವರು ಇತಿಹಾಸದಲ್ಲಿ ಅತ್ಯಂತ ಅಪ್ರತಿಮ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ, ಶ್ರೇಷ್ಠತೆಯ ನಿಜವಾದ ಸಂಕೇತವಾಗಿದೆ. ಅಲೆಕ್ಸಾಂಡರ್ ತನ್ನ 32ನೇ ವಯಸ್ಸಿನಲ್ಲಿ ನಿಧನರಾದರು. ಮಲೇರಿಯಾ ಅಥವಾ ಟೈಫಾಯಿಡ್ ಜ್ವರದಂತಹ ನೈಸರ್ಗಿಕ ಕಾರಣಗಳಿಂದ ಹಿಡಿದು ವಿಷದವರೆಗಿನ ಸಿದ್ಧಾಂತಗಳೊಂದಿಗೆ ಅವನ ಸಾವಿಗೆ ನಿಖರವಾದ ಕಾರಣ ಚರ್ಚೆಯಾಗಿಯೇ ಉಳಿದಿದೆ. ಅವನ ಮರಣವು ಅವನ ವಿಶಾಲ ಸಾಮ್ರಾಜ್ಯದ ಅಂತ್ಯವನ್ನು ಗುರುತಿಸಿತು ಮತ್ತು ಅವನ ಉತ್ತರಾಧಿಕಾರಿಗಳ ನಡುವೆ ವಿಭಜನೆ ಮತ್ತು ಸಂಘರ್ಷದ ಅವಧಿಗೆ ಕಾರಣವಾಯಿತು. ಅಲೆಕ್ಸಾಂಡರ್ನ ಯಶಸ್ಸು ಅವನ ಮಿಲಿಟರಿ ಪ್ರತಿಭೆಯಲ್ಲಿದೆ. ಯುದ್ಧದ ಪ್ರಮುಖ ಕ್ಷಣಗಳಲ್ಲಿ ತನ್ನ ಅಶ್ವಸೈನ್ಯ ಮತ್ತು ಸೈನ್ಯವನ್ನು ಹೇಗೆ ಬಳಸಬೇಕೆಂದು ತಿಳಿದಿತ್ತು.